ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 5 ಗಂಟೆ ಆಗೈತೆ ನೋಡಿ. ಇವಾಗ ಎದ್ದು ಸ್ನೇಹಿತರೆ, ಎದ್ದು ಸೀದಾ ಕದ ತೆಗೆದು ಅಂಗಳ ಕಸ ಗುಡ್ಸಾಕತ್ತೆ. ಫೋನು ಸ್ಟ್ಯಾಂಡ್ ಹಾಕಿ ಸ್ನೇಹಿತರೆ, ಭಾಳ ವಿಡಿಯೋ ಹೆಲ್ತಿ ಆಗುತ್ತೆ ಅಂತೇಳಿ ವಿಡಿಯೋ ಒಂದಿಷ್ಟು ಓಡಿಸಿದೆ. ನೋಡೋರಿಗೆ ನಿಮಗೆ ಕೂಡ ಬೇಸರ ಆಗುತ್ತೆ ಸ್ನೇಹಿತರೆ. ಮತ್ತು ವಿಡಿಯೋಸ್ ತಂದು ಸಣ್ಣಕ್ಕೆ ಇಟ್ಕೊಳೋದು, ವಿಡಿಯೋ ಮಾಡ್ಕೊಳೋದೇ ಒಂದು ದೊಡ್ಡ ಕಷ್ಟ ಆಗುತ್ತೆ ಸ್ನೇಹಿತರೆ. ಈ ಸ್ಟ್ಯಾಂಡ್ ಹಾಕಿ ಅದು ಹೆಂಗೆ ಬರುತ್ತೋ ಹೆಂಗಿಲ್ಲ ಮತ್ತು ನೋಡೋದು, ವಿಡಿಯೋ ಮಾಡ್ಕೊಳೋದು, ಮತ್ತು ವಾಯ್ಸ್ ಓವರ್ ಕೊಟ್ರಾತಂತ ವಾಯ್ಸ್ ಓವರ್ ಕೊಡಕತ್ತೀನಿ ರೀ. ರಂಗೋಲಿ ಹಾಕಿದೆ ಸ್ನೇಹಿತರೆ, ಪಟ ಪಟ ರಂಗೋಲಿ ಹಾಕ್ಕೊಂಡೆ. ಕೆಳಗಿಟ್ಟು ರಂಗೋಲಿ ಹಾಕ್ಕೊಂಡು ನಾನು ಫಸ್ಟ್ ಏನಂದ್ರೆ ಎದ್ದಗನೆ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಳತನ ಒಳಕ್ಕೆ ಹೋಗಲ್ಲ ಸ್ನೇಹಿತರೆ. ಬರೀ ಮೊದಲು ಮಾಡ್ಕೊಂಡೆ ಹೋಗ್ತೀನಿ. ಮತ್ತು ಹೊತ್ತಾಗಿತ್ತು 6 ಗಂಟೆ ಹಿಂಗೆ 5:15 ಆಗಿತ್ತಂದ್ರೆ ಹುಟ್ಟು ಪರ್ಸಾಲಿ ಅಟ್ಟ ಎಲ್ಲ ಕಸ ಹುಡ್ಕೊಂಡು ಹೋಗಿ ಅಂಗಳ ಎಲ್ಲ ಕಸ ಹುಡಿ ರಂಗೋಲಿ ಹಾಕ್ತೀನಿ. ನೆಶಿನಾಗ ಎದ್ದಗನೆ ಮತ್ತು ಅಂಗಳ ಪಕ್ಷಿ ಮಕ್ಳು ಮುಕ್ಕೊಂಡಿರ್ತಾರೆ, ನಾ ರಂಗೋಲಿ ಎಲ್ಲ ಹಾಕ್ಕೊಂಡೆ ಸ್ನೇಹಿತರೆ. ಬನ್ನಿ ನೋಡಿ ಯಾವ ಥರ ರಂಗೋಲಿ ಹಾಕಿ ನೋಡಿ. ಇಲ್ಲಿ ಸಿಂಪಲಾಗಿ ಹಾಕಿ ನೋಡಿ, ನನಗೂ ಅಷ್ಟೊಂದು ಗ್ರ್ಯಾಂಡ್ ಅತ್ತೆ ಹಾಕಲ್ಲ. ಹೊರಗಿನ ಲೈಟ್ ತೆಗೆಕೇರಿ ಒಳಕ್ಕೆ ಬಂದು ಸ್ನೇಹಿತರೆ, ಮನೆ ನೋಡ್ತಿರ್ಬೇಕು. ಇಲ್ಲೇ ಬೀರಪ್ಪನ ದರ್ಶನ ಮಾಡ್ಕೋರಿ. ಇಲ್ಲ ನಾನು ಕೂಡ ದರ್ಶನ ಮಾಡೋಕ್ಕೆ ಕಳತಿರೋದೆ ನೋಡಿ. ಬಾಂಡೆ ತುಂಬಿಡ್ತೀನಿ ಸ್ನೇಹಿತರೆ, ಪಟ ಪಟ ಕೆಲಸ ಮಾಡ್ಕೊಂಡ್ರಾತು. ಶ್ರಾವಣಿ ಸ್ಕೂಲಿಗೆ ಹೋಗ್ತಾಳ. ಎಲ್ಲ ನಮ್ಮ ಚಂದಿನಾಗ ಅಲ್ಲಿದಲ್ಲೇ ಬಿಟ್ಟು ಮಲ್ಕೊಂಡ್ಬಿಟ್ಟಿರ್ತೀವಿ. ಬೆಳಗ್ಗೆ ಎದ್ದು ಮಾಡ್ಕೊಲೇಬೇಕಲ್ರಿ. ಮತ್ತು ಇಷ್ಟು ಕಾಯಿಪಲ್ಲೆ ತೊಳೆದಿಟ್ಟಿದ್ನಿಲ್ಲ, ಕಟ್ಟಿರ್ತೀನಿ ರೀ ಆಳಿಗೆ ಹಾಕೇರಿ. ಕೊತ್ತಂಬರಿ ಅದನ್ನೆಲ್ಲ ಕಟ್ಟಿಟ್ಕೇರಿ ಮತ್ತು ಏನು ಅಡುಗೆ ಮಾಡಬೇಕು, ಅಲಸಂದೆ ಪಲ್ಯ, ಇದು ಉಳ್ಳಾಗಡ್ಡಿ ತಪ್ಪಲ ಹಾಕಿ ಮಾಡ್ಲೇನು ಅಂತ ಸ್ನೇಹಿತರೆ, ಅದನ್ನೇ ಮಾಡ್ತೀನಿ ರೀ. ಒಂದಿಷ್ಟು ಮೆಣಸಿನ್ಕಾಯಿ ಕೊಟ್ಟಿದ್ರು ಅಕ್ಕ, ಅದ್ರಾಗ ಸವಿಸ್ ಕಟ್ಟಿಟ್ಟೆ. ಕಟ್ಟಿ ಫ್ರಿಜ್ನಾಗ ಇಟ್ಕೊಂಡ್ರೆ ಮತ್ತು ಸೇರಿ ಆಗಿಬಿಡ್ತು ರೀ. ಚಿಂತಿಲ್ಲದಂಗತ್ತ ಫ್ರಿಜ್ಜಾಗ ಇಡಾಕೋತೀನಿ ಸ್ನೇಹಿತರೆ. ಫ್ರಿಜ್ನಾಗ ಯಾವುದೊಂದು ಇಡೋದು ಎಲ್ಲನೂ ಹಂಗಲ್ಲಿ ಯಾವುದು ಕಾಯಿಪಲ್ಲೆ ಕೆಡಲ್ರಿ. ಈಗ ಅವಾಗ ಫ್ರಿಜ್ ಇಲ್ಲದಾಗ ಒಂದು ಹೆಚ್ಚಿಗೆ ಏನಿದ್ರು ಮನ್ಯಾಗ ಇರ್ತಿದ್ರಿ ಸ್ನೇಹಿತರೆ, ಕೆಟ್ಟೇ ಬಿಡೋದು. ಇವಾಗೆಲ್ಲ ಗ್ಯಾಸ್ ಕಟ್ಟಿ ವರ್ಷಗೊಂದು ಸದ್ದ ಒಂದಿಷ್ಟು ನೀರು ಹಾಕಿ ಗ್ಯಾಸ್ ತೊಳ್ಕೊತೀನಿ ಸ್ನೇಹಿತರೆ. ಮೊದಲೆಲ್ಲ ಒರೆಸ್ಕೊತೀನಿ ಹೊಲಸು ಮ್ಯಾಗಿಂದು. ಮತ್ತು ಅದನ್ನೆಲ್ಲ ತೊಳ್ಕೊಂಕೇರಿ ಮತ್ತು ಸಿಗ್ತೀನಿ ಸ್ನೇಹಿತರೆ ನಿಮ್ಗೆ ನೋಡಿ. ಇವಾಗೆಲ್ಲ ಮನೆ ಎಲ್ಲ ಕ್ಲೀನ್ ಆಯ್ತು, ಅಡುಗೆ ಮನೆ. ಇವಾಗೆಲ್ಲ ಬಟ್ಟೆ ಮಡ್ಚಾಕೈತೆ ನೋಡಿ. ಅಡುಗೆ ಮನೆ, ದೇವ್ರ ಮನೆ ಕಸ ಗುಡಿಸಿ ಗ್ಯಾಸ್ ಕಟ್ಟಿ ಒರೆಸಿ ಎಲ್ಲ ಮಾಡಿ ಹೊರ್ಯಾಕೆ ಬಂದೆ. ಟೈಮೂ 7 ಗಂಟೆ ಯಾಕೆ ಬಂದೈತೆ ರೀ. ಫೋನು ಒಂದಿಷ್ಟು ಸ್ಟ್ರಕ್ ಆಗಿ ಭಾಳ ಜೀವ ತಿಂತು ಸ್ನೇಹಿತರೆ. ಫೋನ್ ಸಿಕ್ಕಾಪಟ್ಟೆ ಸ್ಟ್ರಕ್ ಆಕತೈತೆ. 4G ಐತಲ್ಲ, ಇದು 5G ಇಲ್ಲ ಸ್ನೇಹಿತರೆ. ಮತ್ತು ಇಷ್ಟು ಬಟ್ಟೆ ಮಡ್ಚಾಕತ್ತೀನಿ. ಅವಾಗೂ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ನಾ ಶ್ರಾವಣಕುಮಾರ್ ಮುಕ್ಕೊಂಡಾರ ಹೇಳಮ್ಮ ಅಂತ ಬೇದು ತೆಲುಗುಂಬವು ಎಲ್ಲ ಎತ್ತಿಟ್ಟೆ. ಒಡ್ನಿ ಅವೆಲ್ಲ ಅಲ್ಲೇ ಎದ್ದು ತೊಗೊಂಡು ಹೋಗವ ಒಳಗೆ ಎದ್ಲರಿ ಹಾಕಿನೂ ಎದ್ದಕ್ಕೇರಿ ತೊಗೊಂಡು ಹೋಗಂದೆ. ತೊಗೊಂಡು ದೇವ್ರ ಮನ್ಯಾಗ ಇಡಕ್ಕೆ ಹೋದ್ಲು. ಅವೆಲ್ಲ ಹಾಸಿಗೆ ಮಡ್ಚ್ಕೊಂಡೆ. ಶ್ರಾವಣಿನ ಮಲ್ಕೊಂಡಾನ ರೀ. ನಾನು ಏನು ಮಾಡ್ತೀನಿ, ಶ್ರಾವಣ ಪ್ಯಾನ್ ಎಲ್ಲ ತೆಗೆದ್ಕೇರಿ ಪ್ಯಾನಿಗೆಲ್ಲ ಹಾಳಿ ಹಾಕ್ಬೇಕು ರೀ. ಒಡ್ನಿ ಹಾಕ್ಕೊಂಡೆ ಸ್ನೇಹಿತರೆ. ಕೆಲಸ ಮಾಡಾಗ ಒಡ್ನಿ ಗಾವ್ ಆಗಲಿಲ್ಲ, ಹಿಂಗಾಗಿ ಒಡ್ನಿ ಒಳ್ಳೆ ಶ್ರಾವಣಿಗೆ ಕೊಟ್ಟೆ. ಶ್ರಾವಣಿ ಹಾಕ್ಕೊಂಡು ಆಟ ಆಡಕತ್ತ ಹೊಡಿ. ನಾನು ಇವಾಗ ಎಲ್ಲ ಕಾಟಾಗಿ ಒರೆಸ್ಕೊಂಕೇರಿ ಶ್ರಾವಣಿನ ಎತ್ತಿ ಹಾಕ್ಬಿಡ್ತೀನಿ ರೀ. ಇಲ್ಲೇ ಮಲ್ಕೊಳ್ರಿ, ಅವು ಇನ್ನಷ್ಟು ಜಲ್ದಿ ಎದ್ದರಿ ಏನು ಮಾಡ್ತಾರೆ ಸ್ನೇಹಿತರೆ. ಶ್ರಾವಣಿಗೆ ಒಂದು ಆಳು ಬೇರೆ, ಶ್ರಾವಣಿಗೆ ಒಂದು ಆಳು ಬೇರೆ, ನನಗೊಂದು ಆಳು ಬೇರೆ. ಶ್ರಾವಣಿ ಒಂದೇ ಕಡೆ ಮುಕ್ಕೋತಾರೆ ಸ್ನೇಹಿತರೆ. ನಾನು ಈ ಕಡೆ ಮುಕ್ಕೋತ ನೋಡಿ. ನಂಗೆ ಯಾಕೋ ಆ ಕಡೆ ನಿದ್ದೆ ಸರಿ ಅನ್ಸವಲ್ದು. ಈ ಕಡೆ ಒಂದು ಸ್ವಲ್ಪ ನಿದ್ದೆ ಚಲೋ ಅನಿಸುತ್ತೆ. ಈ ಸೈಡೇ ಮುಕ್ಕೊಳಕತ್ತೀನಿ ರೀ. 3 ದಿನ ಆಯಿತು. ಯಾಕಡೆಗೆ ಆವಾಗ ತಕ್ಕ ಸುಮ್ಮ ಮಲ್ಕೊಂಬಿಡೋ ನೋಡಿ, ನಿದ್ದೆ ಆ ಕಡೆ ಆಗುತ್ತೆ. ಶ್ರಾವಣಿ ಎಬ್ಸಿರು ಹೇಳಲಾಗ್ಯಾರ ಸ್ನೇಹಿತರೆ. ಅವ್ನು ಎತ್ತಿ ಮ್ಯಾಕೆ ಹಾಕಿಬಿಡ್ತೀನಿ, ಇದ್ರಾಗ ಮಡಿಚಿಡ್ತೀನಿ. ಬನ್ನಿ ಅವನು ಎತ್ಕೊಂಡ್ ಮ್ಯಾಗ ಹಾಕ್ಬೇಕು ಸ್ನೇಹಿತರೆ. ನಾವು ಹಚ್ಚಾಕ ಒಂದು ಏನೋ ತಕ್ಕೊಂಡೆ. ಶ್ರಾವಣನು ತೊಗೊಂಡ್ಕೇರಿ ಮ್ಯಾಗ ಹಾಕೊಂಡು ಮತ್ತು ಎಬ್ಸಿರು ಹೇಳಿಲ್ಲ, ಮತ್ತು ನಿದ್ದೆ ಆಗುತ್ತೆ ಅಂಥೇಳಿ ಮಲಗಿಸಿದೆ ಸ್ನೇಹಿತರೆ. ಮಕ್ಕಳು ಎಲ್ಲ ಮಲಗಿಸಿ ಉಸು ಎತ್ತಿಟ್ಟು ಉಷ್ಟು ಎಲ್ಲ ಮಕ್ಕಳು ತೊಗೊಂಡು ಮನೆ ತುಂಬ ಸಾಮಾನು ಮಾಡಿರ್ತಾರೆ ರೀ. ಅವನ್ನೆಲ್ಲ ಬ್ಯಾಟ್ರಿ ಚಾರ್ಜ್ ಹಾಕ್ಕೊಳೋದು ಎಲ್ಲ ಕೆಲಸ ಮಾಡಲೇಬೇಕಲ್ರಿ. ಒಂದು ಕೆಲಸ ಬಿಟ್ಟು ಅಂದ್ರೆ ಬಾಕಿ ಇನ್ನು ಮಾಡೋರು ಯಾರೂ ಇಲ್ಲ, ನಾವೇ ಮಾಡ್ಕೋಬೇಕು ನೋಡ್ರಲ್ಲ. ಎಲ್ಲ ಒಟ್ಟು ಹೆಂಗೆ ಹೆಚ್ಚಿಡ್ಬೇಕು, ಎಲ್ಲ ಒಟ್ಟು ನೀಟ್ ಮಾಡಬೇಕು. ಮತ್ತು ಲಾಸ್ಟಿಗೆ ಇಷ್ಟು ಕಸ ಹೊಡಿಬಿಟ್ರೆ ಚೆಂತನ ಸೀರೆ. ಮತ್ತು ನಾಳೆ ಇವತ್ತಿನ ತನಕ ಹಸನು ಇರ್ತಾರೆ ಸ್ನೇಹಿತರೆ. ಮತ್ತೇನು ಒಳ್ಳೆ ಏನು ಸಂಜೆ ಕಸ ಅಲ್ಲಿ ಪಡ್ಸಾಲಿ ಹೊರಗೆ ಹುಡುಗಿರು ಹೊಡಿತೀನಿ. ಇವಾಗೆಲ್ಲ ಪಡ್ಸಾಲಿ ಕಸ ಹೊಡ್ಯಾಕತ್ತೀನಿ ರೀ. ಇವತ್ತು ನೋಡಬೇಕು ಸ್ನೇಹಿತರೆ, ಇವತ್ತು ಏನಾಗುತ್ತೆ. ಇವತ್ತು ನೀರು ಬಂದು ನೀರು ತುಂಬಬೇಕು, ಕೆಲಸ ಭಾಳ ಐತಿ. ಪಟ್ ಕಸ ಹೊಡ್ಕೊಂಡು ಏನು ರೈಟ್ ಹೆಸ್ರು ಇದು ಅಲಸಂದೆ ಪಲ್ಯ, ರೊಟ್ಟಿ ಮಾಡಬೇಕು, ಪುಳಿಯೋಗರೆ ಮಾಡ್ಬೇಕಂತ ಮಾಡೀನಿ ರೀ ಊಟಕ್ಕೆ. ನಾನು ಇಷ್ಟು ಪ್ಲ್ಯಾನಿಂಗ್ ಹಾಕೀನಿ ರೀ. ಏನು ಮಾಡೋದಾಗುತ್ತೆ ಬಿಡೋದಾಗುತ್ತೆ ನೋಡೋಣ ರೀ. ಅಷ್ಟು ಎಲ್ಲ ಅಲ್ಲಿದಲ್ಲಿ ಮನೆ ತುಂಬ ಸಾಮಾನು ಸ್ನೇಹಿತರೆ. ಶ್ರಾವಣ ಮಾತ್ರ ಒಂದು ಸಾಮಾನು ಕಿತ್ತಾಳಾರ ಒಗಿಲಾರ ಬಿಡವಲ್ರಿ. ಒಂದು ಸಾಮಾನು ಒಂದು ತಾಕು ಮೆಟ್ಟಿಗೆ ಬಿಡಲ್ಲ, ಓದೇ ಬಿಡ್ತಾನೆ. ಮತ್ತು ಶ್ರಾವಣಿ ಕಸ ಪುಟ್ಟಿ ಕೊಡಮ್ಮ ಅಂದೆ, ಕೊಟ್ಟಲು ಸ್ನೇಹಿತರೆ. ಆಕೆಗೆ ಕೊಡ್ತೀನಿ ಈಗ ಕಸ ತುಂಬಿ. ಹೋಗಿ ಚಲಿ ಬರ್ತಾ ಸ್ನೇಹಿತರೆ ಶ್ರಾವಣಿ ಹೋಗಿ ನೋಡಿ ಕೊಟ್ಟು ನಾನು ಒಳಗೆ ಬಂದೆ. ಇವಾಗೆಲ್ಲ ಕ್ಲೀನ್ ಆಯ್ತು ನೋಡಿ ಸ್ನೇಹಿತರೆ. ಇನ್ನು ಬಾಂಡೆ ಅದ ಸ್ನೇಹಿತರೆ. ಇವಾಗೆಲ್ಲ ಮನೆ ಕ್ಲೀನ್ ಮಾಡ್ಕೊಂಡೆ. ಸ್ಟ್ಯಾಂಡಿಗೆ ಹಾಕಿ ವಿಡಿಯೋ ಮಾಡಿ ಸ್ನೇಹಿತರೆ. ಎಡಿಟಿಂಗ್ ಮಾಡೋದು ಅಜ್ಜಿ ಐತ್ರಿ. ಸ್ಟ್ಯಾಂಡಿಗೆ ಹಾಕಿ ವಿಡಿಯೋ ಮಾಡ್ತೀವಿ ರೀ, ಚೆನ್ನಾಗಿ ಬರ್ತೈತಿ. ಎಡಿಟಿಂಗ್ ಮಾಡೋದು ಅಜ್ಜಿ ಮಾಡಲೇಬೇಕಲ್ರಿ. ಅಡುಗೆ ಮನೆ ಎಲ್ಲ ಕ್ಲೀನಾಗಿ ಐತೆ. ಪಲ್ಯಕ್ಕೆ
ತಲೆ ತೊಗೊಬೇಡ ಜಾಕ ಮಾಡಿ ಬಾ. ಶ್ರಾವಣಿ ತಲೆ ತೊಗೊತೀನಿ ಬ್ಯಾಡ ಅಂದೆ. ಅಲಸಂದಿ ಕಾಳು ಪಲ್ಯ ಮಾಡ್ಬೇಕಂತ ಶ್ರಾವಣಿಗೆ ರೊಟ್ಟಿ ಅಲಸಂದಿ ಕಾಳು ಪಲ್ಯ ಉಳ್ಳಾಗಡ್ಡಿ ತಪ್ಪಲ ಕೊರ್ದು ಹಾಕಿ ಮಾಡ್ತೀವಿ ಸ್ನೇಹಿತರೆ. ಅಲಸಂದಿ ಕಾಳು ಇವೇ ದಪ್ಪ ಅದ. ಹೋಗು ಹಾಂ ಹಾಯ್ ಮಾಡು. ಗುಡ್ ಮಾರ್ನಿಂಗ್. ಹೋಗು ತಲೆ ತೊಗೊಬೇಡ ಜಾಕ ಮಾಡು. ನೀರು ಕಾಸು ಕೊಟ್ಟಿನ್ರಿ ಆಕೆಗೆ ಜಾಕ ಮಾಡನ್ನಕತ್ತೀನಿ. ಶ್ರಾವಣ ಮುಕ್ಕೊಂಡ್ರಿ. ಶ್ರಾವಣಿ ಎತ್ತಿ ಹಾಕಿದೆ ಆ ಕಡೆ ಮ್ಯಾಕ ಮನೆಗೆ ಕಸ ಹೊಡ್ಕೊಂಬಂದಿಲ್ಲ ಅದು ನೋಡಿರ್ಬೇಕು ನೀವು ವಿಡಿಯೋದಾಗ. ನಾನು ಅಷ್ಟು ಕಸ ಹುಡುಗಿ ಮಾರಿ ಬಿಸ್ಸವಣಿ ಬಿಸಿನೀರು ಕಾಸಿದ್ನೆಲ್ಲ ಅಲ್ಲಿ ತಿಕ್ಕೊಂಡು ಮಾರಿ ತೊಗೊಂಬಂದೀನಿ ರೀ. ಈ ಉಳ್ಳಾಗಡ್ಡಿ ತಪ್ಪಲಾನು ಓದ್ತೀನಿ. ಹೋಳಿ ಒಂದು ಟಮಾಟಿ ಹೋಳಿ ಕಾಳು ಒಗ್ಗರಣೆ ಹಾಕ್ತೀನಿ ಸ್ನೇಹಿತರೆ. ಒಗ್ಗರಣೆ ಹಾಕಿ ಇದು ಮಾಡ್ತೀನಿ, ರೊಟ್ಟಿ ಮಾಡ್ತೀನಿ ಇವತ್ತು. ಬನ್ನಿ ಸ್ನೇಹಿತರೆ ಮತ್ತೆ ಸಿಗೋಣ. ಬಿಸಿನೀರು ಕುಡಿಯೋಕೆ ಸಿಗ್ತೀನಿ ರೀ. ಬಿಸಿನೀರು ಕಾಯ್ಲಿ ನೀರು ಕಾಸಿನಿ ಶ್ರಾವಣಿಗೆ ಹಾಕಿ ಕೊಟ್ಟಿನಿ ಕುಡಿಯಾಕತ್ತಾಳೆ. ನಾನು ಪಲ್ಯಕ್ಕೆ ಹಾಕಿದ್ರೆ ಅಂತಂತೇಳಿ ಪಲ್ಯಕ್ಕೆ ಹಾಕಕ್ಕೆ ರೆಡಿ ಮಾಡೀನಿ. ಕಾಳು ಕುದ್ದ ಸ್ನೇಹಿತರೆ. ಈ ಕಡೆ ಪಲ್ಯಕ್ಕೆ ಹಾಕಕ್ಕೆ ಟೊಮಾಟೊ ಹಸಿ ಉಳ್ಳಾಗಡ್ಡಿ ಕೊತ್ತಂಬರಿ ಇದು ಹಸಿ ಪಲ್ಯ ತಪ್ಪಲ ಹಾಕಿ ಪಲ್ಯ ಮಾಡ್ತೀನಿ ರೀ. ಮಸ್ತ್ ಆಗೈತೆ ಕಾಳು ಪಲ್ಯ. ಶ್ರಾವಣಿದು ಜಾಕ್ ಆಗೈತೆ ರೀ. ಬಿಸಿನೀರು ಕುಡಿಯಾಕತ್ತಾಳ. ಟೈಮ್ ಎಂಟಾಗೈತೆ. ಅದಕ್ಕೆ ಬಿಸಿನೀರು ಕುಡಿದು ಇದು ಜೋರಿಸ ಮಾಡಿ ಒಂದು ಸ್ವಲ್ಪ ಬುಕ್ಕ ಹುಡ್ಕೊರವ ಏನೋ ಮಾಡಂತೀನಿ. ಏನೇನು ಮಾಡ್ತಾ ಹುಡ್ಬೇಕು ಸ್ನೇಹಿತರೆ. ಬರೀ ಪಲ್ಯಕ್ಕೆ ಹಾಕೋಣ. ನಾನು ರೆಡಿ ಆಗಿನಿ. ಮಮ್ಮಿ ಏನು ಮಾಡಕತ್ತಾಳ ನೋಡ್ಕೊಂಬರ್ರಿ. ಮಮ್ಮಿ ರೊಟ್ಟಿ ಮಾಡಕತ್ತಾಳ ನೋಡ್ರಿ. ತಮ್ಮ ಗಂಗ ಇಟ್ಕೊಂಡು ಇನ್ನೂ ಒಂದು ರೊಟ್ಟಿ ಬೇಯಿಸಿಲ್ರಿ. ಗಂಗ ಇಟ್ಕೊಂಡು ಕುಂತ್ಬಿಟ್ಟ ನೋಡ್ರಿ. ಅಷ್ಟೇನ ಹೌದು. ತಿಕ್ಕಿನ ಅಟ್ಟೆ ಇನ್ನೂ ಜಾಕಿಲ್ಲ ಒಂದು. ಈ ಕಡೆ ಏನಾಗಿ ರೆಡಿ ಆಗೈತೆ ಪಲ್ಯ ಹೆಸರು ಕಾಳು ಸಂದಿ ಕಾಳು ಪಲ್ಯ ಸಂದಿ ಕಾಳು ಪಲ್ಯ. ಇವ ಪುಳಿಯೋಗರೆ ಮುಂಚಿನ ಸ್ನೇಹಿತರೆ ಮೊದಲ ಅದಕ್ಕೆ ಒಂದು ರೊಟ್ಟಿ ಬಿಸಿ ರೊಟ್ಟಿ ಉಂಡಿಂದ ಪುಳಿಯೋಗರೆ ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಆ ಪುಳಿಯೋಗರೆ ರೆಡಿ ಆಗೈತಿ. 2 ಪ್ಯಾಕೆಟು ಇದು ರೀ. ಮತ್ತು ಆಮೇಲೆ ಇದು ನೋಡ್ರಿ ಪ್ಯಾಕೆಟ್ ಇಲ್ಲ ಅದು ನೋಡಿ ಉಂಡಿಂದ ಪುಳಿಯೋಗರೆ. ಮಮ್ಮಿ ರೊಟ್ಟಿ ಮಾಡಕತ್ತಾಳ ನೋಡ್ರಿ. ಬುತ್ತಿಗೆ ಒಂದು ಪುಳಿಯೋಗರೆ ಮಾಡೀನಿ. ಶ್ರಾವಣಿ ಬುತ್ತಿಗೂ ಆಗುತ್ತೆ. ರೊಟ್ಟಿ ಮಾಡ್ತೀಯ ಮಮ್ಮಿ ಇವತ್ತು ಅಂತಂದು ಮತ್ತು ಮನ್ಯಾಗ ರೊಟ್ಟಿ ತಿನ್ನೋದು ಅಂತೆ ಬಿಸಿ ಬಿಸಿ ಪುಳಿಯೋಗರೆ ಮಸ್ತ್ ಆಗೈತೆ ನೋಡಿ ಸ್ನೇಹಿತರೆ. ಈ ಥರ ಮಾಡೀನಿ. ಟೇಸ್ಟ್ ಮಾಡಲಿ ಯಾರು ಸ್ವಲ್ಪ ಹಾಕಿ ಪೂರ್ತಿಯಾಗಿ ಮಾಡೀನಿ. ಇದು ಉಳ್ಳಾಗಡ್ಡಿ ಸಾಕ್ಬೇಕಲ್ಲ ಹಾಕಿ ಅಲಸಂದಿ ಕಾಳು ಪಲ್ಯ ಮಾಡಿ ನೋಡಿ. ಯಾವ್ದಾರ ತಪ್ಪಲ ಹಾಕಿ ಮಾಡ್ಬೇಕು ಸ್ನೇಹಿತರೆ. ಮಕ್ಕಳು ಹಂಗೆ ತಿನ್ನಲ್ರಿ. ನಾವು ತಿಂತೀವಿ ದೊಡ್ಡವರು. ಅದಕ್ಕೆ ಶ್ರಾವಣಿ ದಪ್ಪ ರೊಟ್ಟಿ ಬಡ್ದು ಸ್ನೇಹಿತರೆ. ಈ ಬುತ್ತಿ ಬರ್ತೀನಿ ಡಬ್ಬ ತುಂಬ ಬುತ್ತಿ ಕಟ್ತೀನಿ. 9 ಆಗೈತೆ ರೀ. ರೊಟ್ಟಿ ಹುಬ್ಬೈತಿ ನೋಡ್ರಿ. ಒಟ್ಟು ಹುಬ್ಬೈತಿ ಬನ್ನ ನೋಡಿ ಸ್ನೇಹಿತರೆ. ಟೈಮ್ 9:30 ಆಯಿತು. ಶ್ರಾವಣಿ ಉಂಡು ಸಾಲಿಗೆ ಹೋದ್ಲು. ಈ ಮಗ ಏನೋ ಉಣ್ಣಾಕ್ತಿಲ್ಲ ನೋಡಿ. ಈ ಮಗ ಒಗ್ಗಜ್ಜು ಬಿಡ್ಬೇಕ್ರಿ. ಮುಂದೆ ಹೋಗ್ಬೇಕನ್ನಲ್ಲ ಬರ್ಬೇಕನ್ನವ. ಒಂದು ರೊಟ್ಟಿ ಕೊಟ್ಟೀನಿ ರೀ. ಒಂದು ರೊಟ್ಟೆಗೆ ಕುಂತ ನೋಡಿ. ಮೆಣಸಿನ್ಕಾಯಿ ಹುರಿದೀನಿ ರೀ. ಘಾಟ್ ಇದ್ದಿರಬೇಕು ಸ್ನೇಹಿತರೆ. ಇದೆಲ್ಲ ಕ್ಲೀನ್ ಮಾಡ್ತೀನಿ ರೀ. ನಮ್ಮದು ಗ್ಯಾಸಿನ ಕಟ್ಟಿ ಹತ್ತಿ ಸ್ನೇಹಿತರೆ ರೊಟ್ಟಿ ಮಾಡೋಕೆ ಬರಲ್ಲ. ಅದಕ್ಕೆ ಬಂಡಿ ಹಾಕ್ಕೊಂಡು ಇಲ್ಲೇ ತಳಗೆ ಮಾಡಿಬಿಡ್ತೀನಿ ನೋಡಿ. ಕುಂತ್ಕೊಂಡು ಗ್ಯಾಸ್ ತಳಗೆ ಇಟ್ಕೊಂಡು ಈಗ ಮೆಣಸಿನ್ಕಾಯಿ ತೆಗೆದು ಉಪ್ಪು ಹಚ್ಚೀನಿ ರೀ. ತೆಗೆದು ಇಷ್ಟು ಎತ್ತಿಟ್ಟು ಬಾಣೆ ಡಬ್ಬ ಹಾಕಿ ಇನ್ನೆಲ್ಲ ಕ್ಲೀನ್ ಮಾಡಿ ಜಾಕ ಮಾಡಿ ಪೂಜೆ ಮಾಡಿ ಮಂಗಳವಾರ ರೀ. ಮತ್ತು 10:30 11 ಗಂಟೆ ಆಗುತ್ತೆ. 10:30 ಆಗುತ್ತೆ. ಇಷ್ಟು ಕ್ಲೀನ್ ಮಾಡಿ ಜಾಕ ಮಾಡಿ ಪೂಜೆ ಮಾಡಬೇಕು. ಹೆಚ್ಚಾಗಿ ಸ್ನೇಹಿತರೆ 1 ತಾಸು ಮ್ಯಾಗ ಬೇಕು. ಊಟ ಮಾಡಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ. ನೋಡಿ ಸಪೋರ್ಟ್ ಮಾಡಿ. ವಿಡಿಯೋಲಿ ಸ್ಕಿಪ್ ಮಾಡಿ. ಈ ಶ್ರಾವಣ ಭಾಳ ಉಣಿಸಿ ಕಡಿಯಾಕೆ ಮಾಡ್ತೀವಿ ನೋಡಿ. ರೊಟ್ಟಿ ಏನು ಹಂಗೆ ಕಿಡಿಗೇಡದ ನೋಡ್ರಿ. ಭಾಳ ಕಿಡಿಗೇಡಿ ಸ್ನೇಹಿತರೆ. ಇವಾಗ ಹೇಳಿ ಮಾತು ಕೇಳೋದೇ ಇಲ್ರಿ. ಮುದ್ದೆ ಮುಟ್ಟಿಗಪ್ಪ ಇವತ್ತಾಗಲ್ಲ. ನಾಳೆ ಮಾಡಿಕೊಡ್ತಿತ್ತು. ಬನ್ನಿ ಸ್ನೇಹಿತರೆ ಊಟ ಮಾಡೋಣ. ನಾನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಊಟ ಮಾಡೋಕೆ ಕರೆಯಾಕತ್ತೀನಿ ಬನ್ನಿ. ಊಟಕ್ಕೆ ಏನಾಯ್ತು ಸ್ನೇಹಿತರೆ 4 ಮೆಣಸಿನ್ಕಾಯಿ ಅಲಸಂದಿ ಕಾಳು ಪಲ್ಯ ಉಳ್ಳಾಗಡ್ಡಿ ಪುಳಿಯೋಗರೆ ಬಿಸಿ ರೊಟ್ಟಿ ಅಂದ್ರೂ ಈಗ 10:45 1 ತಾಸು ರೊಟ್ಟಿ ಮಾಡಿ ಬಿಸಿ ರೊಟ್ಟಿ ಮಾಡ್ಕೊಳ್ಳೋರ್ಬೇಕು ಸ್ನೇಹಿತರೆ. ಬಿಸಿ ರೊಟ್ಟಿ ಮಾಡ್ಕೊಳ್ಳೋರಿರ್ಬೇಕು. ಹಂಗೆ ಊಟ ಮಾಡಬೇಕು. ಮಸ್ತ್ ನೋಡಿ ನಮ್ಮ ಉತ್ತರ ಕರ್ನಾಟಕ ಬಿಸಿ ರೊಟ್ಟಿ ಹೊಟ್ಟೆ ಉಬ್ಬಿಸಿ ರೊಟ್ಟಿ ಮಾಡಿದ್ರೆ ಮಸ್ತ್ ಆಗ್ತಾರೆ. ಟೇಸ್ಟ್ ಏನೋ ಒಂದು ರೊಟ್ಟಿ ಜಾಸ್ತಿ ಉಂತಾರೆ. 2 3 ಉಂತಾರೆ 3 4 ರೊಟ್ಟಿ ಉಂತಾರೆ ಸ್ನೇಹಿತರೆ. ಇದು ಖಂಡಿತ ನೋಡಿ. ಇದೆಲ್ಲ ಯಾರಿಗೆ ಅನುಭವ ಆಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಆ ಕಡೆ ಎಲ್ಲ ಬೆಂಗಳೂರು ಸೈಡ್ ಮುದ್ದೆ ಹೆಂಗೆ ಭಾಳ ಇಷ್ಟ ಅಲ್ಲ. ನಮಗೆಲ್ಲ ರೊಟ್ಟಿ ಭಾಳ ಇಷ್ಟ ಸ್ನೇಹಿತರೆ. ನಾವು ಮುದ್ದೆ ತಿನ್ನಂಗತ್ತಂದ್ರೆ ಅಕ್ಕ ಮಾಡಿಕೊಡ್ತಾ ಹೋದಾಗ ಒಮ್ಮೆ ತಿಂತೀನಿ ಸ್ನೇಹಿತರೆ. ನಾನು ಮಾಡೋಕೆ ಬರಲ್ಲ. ನಾನು ಹಿಟ್ಟು ತರೋದಿಲ್ಲ. ಹಿಟ್ಟು ಕಾಯಂ ನಮ್ಮ ತವ್ರ ಮನೆಯಲ್ಲಿ ಮುದ್ದೆ ಮಾಡ್ತಾರೆ. ಅಲ್ಲಿ ವೈನಿನೂ ಮಾಡ್ತಾರ್ರಿ. ಯಾಕಂದ್ರೆ ವೈನಿ ಇರೋದು ಸಿರಾಕದ ತುಮಕೂರು ತಾಕದಲ್ಲ. ಆ ಕಡೆ ಎಲ್ಲ ಮುದ್ದೆ ಎಲ್ಲ ಮಾಡ್ತಾರೆ ಸ್ನೇಹಿತರೆ.
ಬನ್ನಿ ಸ್ನೇಹಿತರೆ, ಊಟ ಮಾಡಿ ಮತ್ತೆ ಸಿಗ್ತೀನಿ. ಏನೇನು ಮಾಡೋದು ಕೆಲಸ ಊಟ ಮಾಡಿ ಬಟ್ಟೆ ಬಣ್ಣೆ ಮಾಡ್ಕೊಂಡ್ಬಿಡ್ತೀನಿ ರೀ. ಮಾಡಿ ಟೀಚಿಂಗ್ ಮಾಡೋಕೆ ಕುಂದಿರ್ಬೇಕು. ಸ್ನೇಹಿತರೆ, ಉಷ್ಟು ಮುಸ್ರಿ ತಿಕ್ಕೊಂಬಂದೀನಿ. ಮನೆ ಎಲ್ಲ ಹೆಂಗೆ ಕ್ಲೀನಾಗಿ ಐತೆ ನೋಡಿ. ಭಾಳ ತತ್ರಿ ಕ್ಲೀನ್ ಮಾಡಿ. ಇನ್ನೂ ಬಟ್ಟೆ ಅದಾವ್ರಿ, ಬಟ್ಟೆ ಒಂದು ಒಗಿ ಬಿಡ್ತೀನಿ ರೀ. ನಾನೇ ಶ್ರಾವಣ ವಿಡಿಯೋ ಮಾಡಾಕತ್ತ ಬರ್ರಿ. ಅವು ಹೆಂಗೆ ವಿಡಿಯೋ ಮಾಡಾಕತ್ತಾನ ಏನು ವಿಡಿಯೋ ಮಾಡಾಕತ್ತ ನೋಡಾಕತ್ತೀರಿ ನೀವು. ನೋಡಿ ಯಾಕ ಮಾಡು. ನಿಮ್ಮ ಮಮ್ಮಿ ಏನು ಮಾಡಾಕತ್ತ? ನಿಮ್ಮ ಮಮ್ಮಿ ಏನು ಮಾಡಾಕತ್ತಾಳ್ರಿ ಈಗ? ಅಲ್ಲಲ್ಲ, ನಾ ಸ್ಟ್ಯಾಂಡ್ ತ ವಿಡಿಯೋ ಮಾಡೋದ? ಎಲ್ಲರೂ ಫೋನ್ ತ ವಿಡಿಯೋ ಮಾಡಿ, ನೀ ಸ್ಟ್ಯಾಂಡ್ ತ ವಿಡಿಯೋ ಮಾಡ್ತೀಯ? ಸ್ಟ್ಯಾಂಡ್ ಮುರಿತಾನವ ಇವ. ಒಳ್ಳೆ ಕಡೆಗ ಎಲ್ಲ ಕೀಳಗೆ ಏಯಪ್ಪ ಏ ಕುಮಾರ ಬಾ ಬಟ್ಟೆ ಹೋಗಿ ಬಾ. ಕೊಪ್ಪ ಯಪ್ಪ ಮುರಿದೈತ. ನಾನು ಸ್ಟಾರ್ಟ್ ತಾರೋ ಯಪ್ಪ. ನಾನು ಸ್ಟಾರ್ಟ್ ತೊಗೊಂಡು ವಿಡಿಯೋ ಮಾಡಬೇಡ. ನಾನು ಹೇಳ್ತು ನೋಡು, ನೀ ಎಲ್ಲರೂ ಫೋನ್ ತೊಗೊಂಡು ವಿಡಿಯೋ ಮಾಡ್ರಿ, ನೀ ಸ್ಟಾರ್ಟ್ ತೊಗೊಂಡು ವಿಡಿಯೋ ಮಾಡ್ತೀಯ? ಕಂಪೌಂಡ್ ಮ್ಯಾಗ ಹತ್ತು ನೋಡಿ, ನಾ ಬಟ್ಟೆ ಹೋಗಿತ್ತೀನಿ. ಇವತ್ತಿ ಮನ್ಯಾಗ ಹೋಸಿ ಇಲ್ಲ? ಯಾರು ಹಚ್ಚಾರ? ಶೋ ಮಾಡಬೇಡ, ಕಂಪೌಂಡ್ ಮ್ಯಾಗ ಹತ್ತು. ನಾನು ಸ್ಟ್ಯಾಂಡ್ ಮುಟ್ಬೇಡ ಹಚ್ಚಿ ನಿನ್ನೆ ಯಾವುದೇ ಕಾರಣಕ್ಕೂ ಬಾ. ಕಂಪನಿ ಮ್ಯಾ ಬಾ, ಬಟ್ಟೆ ಹೋಗಿತ್ತೀನಿ. ನೋಡಿ ಸ್ನೇಹಿತರೆ, ಟೈಮು 2 ಗಂಟೆ ಆಗೈತೆ. ಬಟ್ಟೆ ಹೋಗೋದು ಜಲ್ದಿ ಹೋಗೋದೀನಿ ರೀ. ಬಟ್ಟೆ ವೀಡಿಯೋ ಎಡಿಟಿಂಗ್ ಮಾಡ್ಕೊಂಡೆ. ಈ 3:30 ವೀಡಿಯೋ ಹಾಕ್ಬೇಕು ಡೈಲಿ ರೊಟೀನ್. ಕೆಲಸ ಇರ್ತಾವೆ ಸ್ನೇಹಿತರೆ ಯೂಟ್ಯೂಬ್ದು. ಮತ್ತು ಬಟ್ಟೆ ಓದೇ ಬಳಾತಾಯ್ತು, ಎಲ್ಲ ಕೆಲಸ ಆಯ್ತು. ಇವಾಗ ಅವ್ವ ಬರಾಕತ್ತ ಸ್ನೇಹಿತರೆ. ಶ್ರಾವಣ ನೋಡೋಗ್ಯ ನೋಡಿ. ಇಲ್ಲಿ ಫೋನ್ ಹಚ್ಚಿರಾಗನೇ ಬಸ್ ಬಂದಿಲ್ಲ ಅಂತ ನೋಡಿ. ಮತ್ತು ಶ್ರಾವಣಿ ಮೊನ್ನೆ 3 ದಿನ ಬಂದಿದ್ದಿಲ್ಲ ಸ್ನೇಹಿತರೆ. ಮತ್ತು ಶ್ರಾವಣಿ ಬರ್ತಡೇ ದಿನ ಬಂದಿತ್ತು. ಮತ್ತು ಈಗ 2 ದಿನ ಮತ್ತು ಬಂದ್ ಆಗೈತೆ ನೋಡಿ. ನೀನು ಬಂದಿಲ್ಲ ಅಂತ, ಇವತ್ತು ಬಂದಿಲ್ಲ ಅಂತ ಅವ್ವ ಬಿಸಿಲ ನಡ್ಕೋತ ಬಂದ ಸ್ನೇಹಿತರೆ. ಈಗ ಬಿಸಿಲು ಐತಲ್ಲ, ನಮ್ಮ ಮನೆ ಅವ್ವ ಇಡ್ಸಲ್ಲ. 2 ತಿಂಗಳು ಹತ್ರ ಅವ್ವ ನಮ್ಮ ಊರಿಗೆ ಬಂದೇ ಇಲ್ಲ. ನಂಗೆ ಅಷ್ಟು ಆರಾಮಿರ್ಲಿಕ್ಕೂ ಅವ್ವ ಬರಬೇಡ ಅಂದ್ರಿ. ಯಾಕಂದ್ರೆ ಅವ್ವ ಹುಷಾರು ತಪ್ತಂದ್ರೆ ನಮಗೆ ಕಷ್ಟ ಅಲ್ಲ ಸ್ನೇಹಿತರೆ. ಹಿಂಗಾಗಿ ಬರಬೇಡ ಅಂದೆ. ಈಗ ಬಂದ ಅಂತ್ರಿ ಬಿಸಿನೀರು ಕಾಸಿನಿ. ನೀರೇಶ ಅಂತ ಫೋನ್ ಹಚ್ಚಿದ್ಲು. ನೀರೇಶ ಆಗೈತವ ನೀರು ಕಾಸು ಅಂತ ಫೋನ್ ಹಚ್ಚಿದ್ಲು. ಹಚ್ಚನಿದ್ದು ಸ್ನೇಹಿತರೆ. ಇಲ್ಲೇ ಅವು ಬಿಸಿನೀರು ಕಾಸಿ ಪ್ಯಾನ್ ಹಚ್ಚಿ ನೀರು ಹಾಸಕ್ಕೆ ಇಟ್ಟೀನಿ ರೀ. ಶ್ರಾವಣ ಹೋಗ್ಯಾನ್ರಿ. ಅವು ಫೋನ್ ಹಚ್ಚನ ಬರ ನಡ್ಕೋತ ಬಂದ ಅಂತ ನೋಡ್ರಿ. ಮುದ್ದೆ ಬಾಳಿಂತ ಹಿರಾನ್ ಸ್ನೇಹಿತರೆ. ಅದ್ರಾಗ ಈಗ ಬಸ್ ಬಂದಿಂದ ಆಟೋ 1, 2 ಹೋಗೋ ಸನಿಯಾಗಿ ಬಂದ್ ಮಾಡಿಬಿಟ್ಟಾರ. ಇವಾಗ ಬಸ್ ಬರ್ತೈತಲ್ಲ ಅಂತ ಆಟೋ ಬಂದ್ ಮಾಡ್ಯಾರ. ಇವಾಗ ಬಸ್ ಹಿಂಗೆ ಅನ್ಕೂಲ ಬಂದ್ ಮಾಡಾಕತ್ತಾರ ಅಂದ್ರೆ ಆಟೋದವ್ರು ಹೆಂಗೆ ಬರ್ತಾರೆ ಸ್ನೇಹಿತರೆ? ಬರಲ್ಲ. ಇದು ಎಲ್ಲ ಸಮಸ್ಯೆ ಆಗ್ಬಿಟ್ಟೈತೆ ನೋಡಿ. ನನಗೆ ಚಿಂತೆ ಆಗ್ಬಿಟ್ಟೈತೆ ರೀ. ಇವತ್ತು ಬಸ್ ಬಂದ್ ಆಗೈತೆ. ನಮ್ಮ ಬಸ್ ಚಲೋ ಆಗೈತೆ ಬಿಡು, ದಿನ ಬರ್ತಾ ಹೋಗುತ್ತೆ ಅಂತೀವಿ ರೀ. ಕೇಳಬೇಕು ಸ್ನೇಹಿತರೆ, ಯಾರೂ ಕೇಳೋರಿಲ್ಲ. ಮನೆಗೆ 1-2 ಬೈಕ್ ಇರ್ತಾವೆ. ತಾವು ಆರಾಮಾಗಿ ಹೋಗ್ಬಿಡ್ತಾರೆ. ನಮಗೆ ಕಷ್ಟ ಆಗುತ್ತೆ ನೋಡಿ. ಅದಕ್ಕೆ ನೀರು ಭಾಳ ಸುಡ್ತಿದ್ದು ಕಾಶಿನಿ. ಯಾಕಂದ್ರೆ ಅವ್ವ ಕಾದಾರಿದ ನೀರು ಕುಡಿತಾರೆ ಸ್ನೇಹಿತರೆ. ಅದಕ್ಕೆ ಕಾಶಿ ಹಾಸಿನಿ. ಬಂದು ಪುಳಿಯೋಗರೆ ಐತೆ, ಪಲ್ಯ ಐತೆ, ರೊಟ್ಟಿ ಅದಾವು. ಊಟ ಮಾಡಲಕ್ಕ ಶ್ರಾವಣಕ್ಕೆ ಕಳಿಸ್ಯಾರ. 1-2 ಪ್ಲೇಟ್ ಬಜ್ಜಿ ತರಿಸ್ತೀವಿ ಸ್ನೇಹಿತರೆ. ನೋಡೋ ಸ್ನೇಹಿತರೆ ಹೆಂಗೆ ಆಗುತ್ತಾನ. ಅವ್ವ ಬರೋಕೆ ಶ್ರಾವಣ ಕರ್ಕೊಂಬರಕ್ಕೆ ಹೋಗ್ಯಾನ್ರಿ. ಈಗ ಅವ್ವ ಬಂದ್ಮ್ಯಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅವ್ವ ಬಂದು ನೋಡಿ ಸ್ನೇಹಿತರೆ. ಶ್ರಾವಣ ಬಂದು ನಾ ಯಾವ ಚಿನ್ಯ ಚಿನ್ಯ ಬಂದು ನಾ ಕರ್ಕೊಂಬರಕ್ಕೆ. ಏನು ನೀ ಇಲ್ಲದೇನ ಕಾಲು ಹೋಗ್ಯಾ? ಚಪ್ಪಲಿಲ್ಲ, ಬಿಸಿಲು ಭಾಳ ಐತಿ. ಚಪ್ಪಲಿಲ್ಲ, ಏನಿಲ್ಲ. ಅಮ್ಮ ನೀರು ಕೊಡ್ವಾ? ಬಿಸಿಲ ಬಂದ ಕೈ ಚಿಲ್ತಾವೆ. ಶ್ರಾವಣ ನೋಡಿ ಅಮ್ಮ ನೀರು ಕೊಡ್ತಾನೆ ಮಾರಿ ತಕ್ಕೊಂಡಾಗ ಸ್ನೇಹಿತರೆ. ನೋಡ್ವಿ ಅವ ನನ್ನ ಮಗ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಂದಾನ. ಈ ಫೋನ್ಯಾಗ ಇಲ್ಲೇ ಅದೀನಿ ಸರ್ಕಲಿಗೆ ಅಂದೆಲ್ಲ. ನಾ ಇಲ್ಲೇ ಶ್ರಾವಣ ಅಂತೀನಿ. ಅಲ್ಲಿಗೆ ಓಡಿ ಬಂದ ನೋಡಿ ಹೊಡಿಬಿಟ್ಟು. ಅಮ್ಮ ಅವ್ ನೀರು ಕುಡಿಯಲ್ಲ, ಬಿಸಿನೀರು ಕುಡಿತಾ ಇಲ್ಲದ. ಬಾ ಬ್ಯಾಡ ಬಾವು. ತಣ್ಣೀರು ಕುಡಿತಾ ಅಂತ ಮಾಡೀನು.
ಈಗ ಬಿಸಿನೀರು ಕಾಸಿ ನಿಮ್ಮ ಅಮ್ಮಗೆ ಹಾಕಿಟ್ಟಿನಿ ಗಾಳಿಗೆ ಆರ್ಲಂದು ಬಿಸಿಲ ಬಂದ ನೀರು ಕುಡಿತಾಳ ಅಮ್ಮ. ಯಾರು ಬಂದಾರ ಬಾ ಹೆಚ್ಚು ಕುಡಿತೀಯ ಅಪ್ಪಾಜಿ ಚೀ ಯಾವ ಚರಿಗೆ ಚೀಲ ಅವು 20 ರೂಪಾಯ್ಗೆ ಒಂದು 40 ರೂಪಾಯಿ ಕೊಟ್ಟು 2 ಚೀಲ ತಂದೀನಿ. ಅದೊಂದು ಕಾಲು ವರ್ಷಕ್ಕೆ ಹಾಕಿನ ಯಾವ ಈಗ ಇದೊಂದು ಶ್ರಾವಣಕ್ಕೆ ತಂಪಾಗತ್ತೆ ಕುಂದ್ರಕ್ಕೆ ಹಾಸಿನು ನೀ ಆ ಚೀಲ ಮ್ಯಾಗ ಕುಂತು ಬಿಡಿ ಅವ ತಂಪ ಈಗಿಲ್ಲ ಬಿಸಿಲು ಐತಿ ಇಲ್ಲಿ ಈಗೇನು ನಮ್ಮ ಮನೆ ತಂಪಿಗೆ ಅಂಜ್ಬಿಟ್ಟ ಇಲ್ಲವ ಯಾಕೆ ಬೇ ನಿಮ್ಮ ಮನೆ ತಂಪೈತೆ ನಮ್ಮ ತಂಪು ಒಂದು ಆಯ್ ಬರಲ್ಲ 2 ತಿಂಗಳಾತು ನೀ ಬಂದೇ ಇಲ್ಲವ ಏನು ಮಾಡಿ ತಂಪಿಗೆ ಅಂಜಿ ಬಂದಿದ್ದಿಲ್ಲ ಸುಮ್ಮ ಈಗ 2 ದಿನ ಇರು ಯವ್ವ ಆಮೇಲೆ ಏನು ಮಾಡ್ಬೇಕು ಈಗ ನೋಡ್ಬೇವ ಹಾಂ ನೀ ಬಂದ ಕಾಲ ಊಟ ಮಾಡ್ಯಮ್ಮ ಅಂತ ಅನ್ನಲಾಗ್ಯಾನ ಜ್ವಾಳ ಮಾಡ್ಯಮ್ಮ ಅಂತ ನೋಡಿ ಮತ್ತೆ ಎಟ್ಟು ಇದ್ದಿರ್ಬೇಕಿವ ಈ ಬಂದ ಮುದಿಗೆ ಬರೋದಾ ಮಾಡ್ಕೊತೀನಿ ಅಮ್ಮನ ಜ್ವಾಳ ಮಾಡಕ್ಕೆ ಫಿಕ್ಸ್ ಆಗ್ತಾಕಿಲ್ಲೇ ಈಗ ನೀನು ಏನು ಅಲ್ಲ ಯವ್ವ ಏನು ಮಾಡಲ್ಲ ಬಿಡು ಹುಟ್ಟುಕ್ಲೆ ಗಂಡಾಗಿರ್ತಾನ ಹುಟ್ಟುಕ್ಲೆ ಏನು ತೆಗಿರ್ತಿ ನೀರು ಕುಡಿದು ಇನ್ನಷ್ಟಲ್ಲೇನು ಒಂದು ಬಗುಣಿ ಕಾಯಿಸ್ಬಿಟ್ಟಿನ ಕಡೆ ನೀ ಕಾದಾರ ನೀರು ಕುಡಿತಿ ಅಂತ ಅಲ್ಲ ಜ್ವಾಳ ಮಾಡಿ ಅಮ್ಮ ಯಮ್ಮ ಊಟ ಮಾಡಿ ಅಮ್ಮ ಅನ್ಬೇಕಿ ಶ್ರವಣ ಈಗ ಇವ ಯಾರ ಅಂತಾರ ಶಶಾಕ್ ಅದಲ್ಲ ಶಶಾಕ ಅವ್ರ ಮಾವನ ಮಗ ಸೀನಿಯರ್ ಅವಾಗೆಲ್ಲ ಗೊತ್ತು ನೋಡೋದು ಸಣ್ಣ ಹುಡುಗ ಅದು ಚಿನ್ನೆ ಹಂಗೆ ಗುಂಡ ಆಡ್ತಾನೆ ಹುಡುಗ ಇವಂಗ ಕೂಡ ಕರ್ಕೊಂಡು ಗುಂಡ ಆಡ್ತಾನೆ ನಾ ಬೈತ್ನೆಲ್ಲ ಅದಕ್ಕೆ ಅದಾವೆಲ್ಲ ನೋಡವ ಈಗ ನಾ ಇರ್ಲಿಕ್ಕ ಹಿಂಗೆ ಮಾಡ ಇವಾಗ ಕರಿಯವ ಇಲ್ಲಿ ಚಿನ್ನೆ ಹೆಂಗೆ ಕರಿತಲ್ಲ ಇನ್ನ ಸಿಂಗ ನಂಗೆ ಹೇಳೋರು ಹೋಗ್ಬಿಡ್ತಾನೆ ಇವ ಸರಿ ಚೀ ಊಟ ಮಾಡಿ ಬೇವ ಅವನೇ ಕೇಳ್ತಿ ಆಯಸ್ ಮಾಡಕತ್ತಿ ನಾನು ಸ್ನೇಹಿತರೆ ಈ ಊರಿಗೆ ಬಂದು ನಾನು 3 ವರ್ಷ ಸ್ನೇಹಿತರೆ ನಮ್ಮ ಶ್ರಾವಣಿಗೆ ಯಾಕಂದ್ರೆ ನಮ್ಮವ್ವ ಬಂದು ಕಾಲಕ್ಕೆ ಕುಂದ್ರಲ್ಲ ಮರ ಹುಡ್ಕೊಂಡು ಜೋಳ ಮಾಡೋದು ಗೋಧಿ ಮಾಡೋದು ಅದನ್ನು ಮಾಡೋದು ಇದನ್ನು ಮಾಡೋದು ಮಾಡ್ತಾಳೆ ಅದಕ್ಕೆ ಅಮ್ಮ ನೀ ಜೋಳ ಮಾಡಿ ಅಮ್ಮ ಅಂತವ ಅಂತ ಸ್ನೇಹಿತರೆ ಹೌದಿಲ್ಲ ಚಿನ್ನೆ ಹೌದಿಲ್ಲ ಹಾಂ ನಿಮ್ಮ ಅಮ್ಮನಕ್ಕಿ ನಮ್ಮವ್ವಕ್ಕಿ ಕೇಳು ನಮ್ಮವ್ವ ಇಲ್ಲ ನಿಮ್ಮ ಅಮ್ಮ ಇಲ್ಲೇ ಅದಾವ ನಿಮ್ಮೂರಾಗ ಅದ ಅಲ್ಲಿ ಮನ್ಯಾಗ ಆಚೆ ಕಡೆ ಮನ್ಯಾಗ ಅದ ಅಲ್ಲಿ ಮಾಮ ಹೊಲ್ಲಾಗದ ಅಲ್ಲಿ ಮಾಮ ಹೌದಾ ಅಲ್ಲಿ ಮಾಮ ಎಲ್ಲದ ಅಲ್ಲಿ ಕಿಕ್ಕಿ ನಮ್ಮವ್ವ ನಿಮ್ಮ ಮಾಮ ಹೊಲ್ಲಾಗದ ಹೋಗು ಹೊಲ್ಲಾಗ ಬಾದೆ ಅಮ್ಮಕ್ಕ ನಡಿಯವ ಅವು ಉಳ್ಳಾಗಡ್ಡಿ ಬಿಚ್ಚಾಕು ಊಟ ಮಾಡಿ ನಾ ಉಳ್ಳಾಗಡ್ಡಿ ಬಿಚ್ಚಾಕು ನಿಲ್ಲಿಕ್ಕೆ ಪಾಪಡಿ ಮಾರಕ್ಕೆ ಹೋಯ್ದು ನೋಡಿ ಇಲ್ಲೇ 10 ರೂಪಾಯಿ ಪ್ಯಾಕೆಟು 2 ಪ್ಯಾಕೆಟ್ ತೊಯ್ದೆ 10 ರೂಪಾಯಿ ಪ್ಯಾಕೆಟ್ 2 ತೊಯ್ದೆ ಆಗಾಳೆ ಒಂದು ಸೀರೆ ಒಂದು ಖಾಲಿ ಮಾಡ್ಯಾನ ಅದನ್ನು ಹರಿದ ಹಿಂಗೆ ಅಡ್ಡಾಡ್ಕೋತ ತಿಂದಾನ ಬೇವ ತಳಗೆ ಇಟ್ಟಿರಿ ತಿಂದಾನ ಹುಡುಗಿಗೆ ಸಿರ್ಬೇಕಿಲ್ಲವ ಅದಕ್ಕೆ ಈಗ ಮ್ಯಾಗ ಇಟ್ಟಿ ನಾನು ಅಕ್ಕ ನೀ ಬಂದಿನ ತಗೋದೆ ಕಳ್ಯಾಕ ಅದ್ರಾಗ ಆರು ತಿಂದ ನೋಡಿ ಮಗನ ಹೋಗೋರಾಗ ಒಂದು ಪ್ಯಾಕೆಟ್ ಡ್ಯಾಮವ್ರಿಗೆ ಉಸುರಿಗೆ ಕೊಟ್ಟಿಕೆ ಒಂದು ಪ್ಯಾಕೆಟ್ ಕರೆ ಮಾಡ್ಯಾನ ಹೊರಕ್ಕೆ ಹೋದ್ನ ಹುಡ್ರು ಬಿಡ್ತಾವ್ರಿ ಬೇ ಮತ್ತು ಇಲ್ಲಿ ಬಿಡಿ ಯಾಕೆ ಇಲ್ಲ ಮಕ್ಕಳು ತಿನ್ನೋದು ಯಾಕೆ ತಿನ್ನಲಕ್ಕ ಅದೇ ಬಂಗಾರ ಬೆಳೆಲ್ಲ ಸುಮ್ಮನೆ ಮತ್ತು ತಳಗೆ ಇಟ್ಟಿದ್ದೆ ಈಗ ಮ್ಯಾಗ ಇಟ್ರೆ ಹುಡ್ರು ತಿನ್ನಕ್ಕಾಗಲ್ಲ ಮ್ಯಾಗ ಅಲ್ಲೇ ಕುಂದಿರ್ತಾವೆ ಒಮ್ಮೆ ಬಿಟ್ಟಿದ್ದೀನಿ ಅಲ್ಲೇ ಜಾಸ್ತಿ ಬಿಟ್ಬಿಡ್ತೀನಿ ಅಂತ ತಳಗಿಟ್ಟಿದ್ದೆ ಅದ್ರಾಗ ಹೊರದು ತಿಂದ ಎಲ್ಲಿ ಒಂದು ಉಳ್ಳಾಗಡ್ಡಿಲಿ ಈಗ ಯಾಕೆ ಎಷ್ಟು ಉಳ್ಳಾಗಡ್ಡಿದು ಕೊಳ್ತದ ಸು ಒಂದು ಪ್ಯಾಕೆಟ್ ತರಬೇಕು ಸಸ್ತದ ಈಗ ಸಸ್ತದ ಅಂತ 300 ರೂಪಾಯಿ ಅಂತ ಪ್ಯಾಕೆಟಿಗೆ ಇಂತಿಂತಾವಿದ್ದು ಒಂದು ಹೊಸ ಗಾಡಿ ಯಾಕೆ ಮೇಲೆ ಹೊರಗೆ ಹೊಡಕ್ಕಿದ್ರಂತ ಮಳೆ ಬಂದ್ಬಿಡ್ತದ ನೀರು ಇರಲ್ಲ ತಡೆಯಂಗಿಲ್ಲ ಯಾರಂದ್ರೆ ನೀನು ಈ ನಡಿಬೇ ಊಟ ಮಾಡ್ತಿಲ್ಲ ಪುಳಿಯೋಗರೆ ಮಾಡಿ ನೀ ಪಲ್ಯ ಐತೆ ಹೆಚ್ಚಿನ ಹೋಗಿ 3 ಪ್ಲೇಟ್ ಬಜ್ಜಿ ತರಬಾ ಹೋಗಿ 3 ಪ್ಲೇಟ್ ಬಜ್ಜಿ ತರಬಾ ರೊಟ್ಟಿ ಹಚ್ಕೊಂತ ಬಾ ಅಮ್ಮ ಬಜ್ಜಿ ತೊಂಬರ್ಬಾ ಹೋಗ್ಬಾ ಸ್ನೇಹಿತರೆ ನಮ್ಮ ಅವ್ವಗ ಊಟ ಮಾಡಂದೆ ಎದ್ದು ಒಳ್ಯಾಕೆ ಬಂದ ಉಣ್ಬೇಕಂತ ಊಟ ಮಾಡಿ ಬಟ್ಟೆ ಒಗ್ಯವ ಅಂತಂದೆ ಯಾವ ಉಂಡಿ ಬ್ಯಾಸರ ಆಗತ್ತವ ಬಟ್ಟೆ ಒಗಿತ್ನಂತೆ ಇನ್ನೇ ಕೇಳ್ತಾರಲ್ಲ ಒಗದಿಯಲ್ಲ ಯಾವ ಆತಾಳ ನೋಡಿ ಸ್ನೇಹಿತರೆ ಬಾವೇ ಉಣ್ಬಾ ಒಗದಿ ಬಾ ಬಟ್ಟೆ ಎಲ್ಲ ಹಸನಾಗ್ಯಾವ ಸುಮ್ಮನೆ ನಮ್ಮ ಅವ್ಗೆ ಬಂದ್ಲಂದ್ರೆ ಈ ಥರ ಒಂಥರ ಖುಷಿ ಅಲ್ಲ ಸ್ನೇಹಿತರೆ
ಅಕ್ಕಿ ನೋಡ್ಲತ್ ನಾ ಹೇಳಿದಿಲ್ಲ ಶ್ರಾವಣ ಅಲ್ವ ಯಾವ ಶ್ರಾವಣಿ ಚಿನ್ನಿ ಅದನ್ನಲ್ವೇ ಅಲ್ಲ ಇವ ಬಟ್ಟೆ ಒಯ್ಯಾಗ ಮುಂದೆ ಕುಂತಾನ ಯಮ್ಮ ಹೋದಾಳಮ್ಮ ಅಂತ ಹೇಳ್ಬೇಕಿಲ್ಲದು ಇದು ಗೊತ್ತಿಲ್ಸಿರಿ ನಿಂಗೆ ನಿಮ್ಮ ಬಟ್ಟೆ ಹೋಗಿಲ್ಲ ನಡಿಯಪ್ಪ ಮುಂದಿನ ಬ್ಯಾಸ ಹೋಗಿದ್ದೀನಿ ಅಂತ ನಾ ಅಂತೀನಿ ಅದು ಹೇಳಿಲ್ಲ ಅದು ಗೊತ್ತಾಗಿಲ್ಲವ ನೀವು ಒಗ್ದಿದ್ದು ನೋಡಿ ಇಲ್ಲ ಬಟ್ಟೆ ಒಗ್ದಿದ್ದು ನೋಡಿಯೇ ಇಲ್ಲ ಮತ್ತೆ ಹೇಳ್ಬೇಕಿಲ್ಲ ಅಮ್ಮ ಒಗದಾಳೆ ಅಮ್ಮ ನಮ್ಮವ್ವ ಅಂತ ನೀರು ತುಂಬ್ಕೊಂಡು ಊಟ ಮಾಡಿ ತೊಗೊಂಡು ಬಾ ಈ ಅಮ್ಮಗೆ ಉಣ್ಣಕ್ಕೆ ಕೊಡ್ತೇ ನೀಲ್ಲ ಬರೀ ಮಂಟಿ ಮುಡ್ಕೊಂಡಾಡ್ತೆ ಪಲ್ಯ ಎದ್ದು ಹೋಗಿ ನೀರು ಪಲ್ಯ ಎಲ್ಲ ಇಲ್ಲೇ ಐತಿ ಬಾ ಪಲ್ಯ ಬಗುನ ಇಲ್ಲೈತಿ ಅಂದ್ರೆ ಇಲ್ಲೇ ಐತಿಗ ಪಲ್ಯ ಅನ್ನ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಒಗ್ಗರಣೆ ಎಲ್ಲ ಮಾಡಿ ಪುಳಿಗೆರೆ ಅದು ಪುಳಿಗೆರೆ ಮಾಡೀನಿ ನಿನ್ನ ಪಾಲಿಗೆ ಉಸಿನ ಒಂದು ಸ್ವಲ್ಪ ನಾವು ಉಂಡಿಯವ ನಾವು ಸಾಕಮಟ್ಟ ಉಂಡ್ಕೆ ಸ್ವಲ್ಪ ಮಾಡಿದ್ದೇವೆ ಸುಮ್ಮ ರೊಟ್ಟಿ ಉಂಡ್ಕೆ ಬಿಸಿ ಬಿಸಿ ರೊಟ್ಟಿ ಉಂಡೆ ಮ್ಯಾಗಿಟ್ಟು ಅನ್ನ ಉಂಡೆ ರೊಟ್ಟಿದ ಏ ಆ ಚೀಲ ತಂಬೋಗ ಅಮ್ಮಗೆ ಬಾಂಡಿ ತನ್ನ ಬರಪ್ಪ ನೋಡಿ ಬಾಂಡಿ ಅಮ್ಮ ಚೀಲ ಕೊಡ್ಲ ಪುರಾಟ್ಸಲ್ಲ ಅಯ್ಯೋ ಚೀಲ ಅದಕ್ಕೆ ರೊಕ್ಕ ಕೊಟ್ಟು ಚೀಲ ತಂದು ಯವ್ವ ನಿನ್ನ ಸಲ ಹೋಗ್ತಾವ ಅಂತೇಳಿ ಮತ್ತೆ ನಿಮ್ಮ ಊರಿಗೆ ಬರಲ್ಲ ಅಂತ ಅಲ್ಲ ಅದಕ್ಕೆ ಬಂದೋಡಕ್ಕೆ ಅಲ್ಲ ನೀವು ಹೋಗಿ ಬಜ್ಜಿ ತೊಗೊಂಬ ಹಂಗೆ ಬಂದು ಗೊತ್ತಲ್ಲಕ್ಕ ನಮ್ಮ ದ್ಯಾಮಕ್ಕೆ ಹೋಗಿ ತಂದ ಸ್ನೇಹಿತರೆ ಮನೆಗೆ ಹೋಗೋ ಬಜ್ಜಿ ಹಾಕಿ ಬಜ್ಜಿ ಕೈಯಾಗ ಕೊಟ್ಟು ಹೋಗಿ ಅಂತಾನಿಲ್ಲ ಕುಂದ್ರು ಊಟ ಮಾಡಾಕತ್ ಕುಂದ್ರಿ ಅವು ನಿಮ್ಮವ್ರಿಗೆ ಈ ಕಡೆ ಬಾ ಮತ್ತೆ ಹಾಂ ನನ್ನ ಸಲ ಬಜ್ಜಿ ತರಿಸ್ತೀನಿ ಹ್ಞೂ ಮತ್ತು ಪಲ್ಯ ಅದೈತೆ ಹಚ್ಕೊಂಡು ಬಿಸಿಲಾಗ ನಡ್ಕೋತ ಬಂದೈತೆ ನಮ್ಮವ್ವ ಏನು ಮಾಡಿ ಬಸ್ ಇವ ನಾನು ಬಸ್ ಒಟ್ಟು ನನ್ನ ಕೈಕಾಲ ತಣ್ಣಗಾಗ್ಬಿಟ್ಟು ಬಸ್ ಬಸ್ಸಿಂದ ಬಜ್ಜಿನ ಎಲ್ಲ ಅದಕ್ಕೆ ಯಾಕೆ ಸ್ಕೂಟಿ ತೊಗೋಬೇಕಂದು ನನ್ನಂಗೆ ಆಗ್ಬಿಟ್ಟೈತೆ ನನಗೆ ಹೆಂಗೆ ಮಾಡಬೇಕು ಮೊನ್ನೆ ಅದು ಇವು ಬಿಸಿಲ ನಡ್ಕೋತ ಬರ್ಸಲಾಗ ಮಳೆ ಬಿಟ್ಟು ಹೊತ್ತು ಇವು ಅದೇವ್ರೆ ಸ್ಕೂಟಿ ತೊಗೊಂಡು ಸುಮ್ಮನೆ ಒಂದು 2 ದಿನ ಕಲಿತ್ಕೆ ಒಳ್ಳೆ ಹೊಡಿಬೋದಲ್ಲ ಅಂತ ನಂಗೆ ಕಾರಿಲ್ಲ ಹಚ್ಕೊಂಡು ತಿನ್ನು ಚಲೋ ಅದಾವ ಉಳ್ಳಾಗಡ್ಡಿ ಅದ ನೋಡಿ ಮಕ್ಳು ಈ ಬರ್ತೀನಿ ಒಟ್ಟು ಸಜ್ಜು ಮಾಡಿಟ್ಟಿನ ಇದ್ರಾಗ ತಪ್ಪಲ್ ಗಡ್ಡಿ ಹಾಕಿ ಮಾಡೀನಿ ಕಾಳಾಗ ಚಲೋ ಆಗತ್ತೆ ಅದು ನೀನು ಕೆಡ್ಸದಂತ ಅಮ್ಮ ಬಜ್ಜಿ ಹಚ್ಚೋ ನೀನು ತಿನ್ನು ಆಕಿ ಒಲ್ಲೆ ಅಂತ ತೊಗೊಂಡ ಊಟ ಒಲ್ಲೆ ಬಜ್ಜಿ ತೊಗೊಂಡು 2 ಬಜ್ಜಿ ತೊಗೊಂಡು 2 ಬಜ್ಜಿ ಕೊಟ್ಟ ಶ್ರಾವಣ ಹೋಗ್ಬಿಟ್ಲು ನೋಡ್ರಿ ಊಟ ಒಲ್ಲೆ ಉಂಡಿರ್ತಾವ ಹುಡ್ರು 2 ಬಜ್ಜಿ ಕೊಟ್ರು ಸಾಕು ನೀ 2 ತಿನ್ನು 20 ರೂಪಾಯಿ ಪ್ಲೇಟ್ ಅಂತ ನೋಡಿ ಸ್ನೇಹಿತರೆ 3 ಪ್ಲೇಟ್ ತರ್ಸೀನಿ 3 ಒಂದೊಂದು ಪ್ಲೇಟ್ ಶ್ರಾವಣಿ 1-2 ಚಿನ್ನ ನಾನು ಸಾಕು ಒಂದೇ ಉಂಡಿನ ಸ್ನೇಹಿತರೆ ಅವ್ವ ನಾವು ಊಟ ಮಾಡಾಗ ವಿಡಿಯೋ ಬಂದ್ ಮಾಡಿದವ್ರು ಒಳ್ಳೆ ಇವಾಗ ವಿಡಿಯೋ ಮಾಡೀವಿ ನಮ್ಮ ದೊಡ್ಡಮ್ಮ ಬಂದ ನೋಡಿ ಯಾಕೆ ಬಂದ್ಯಾವ ಇವತ್ತು ದಿನ ಬರ್ತಿದ್ದಿಲ್ಲ ಮನೆಗೆ ನಿಮ್ಮ ತಂಗಿ ಬಂದ್ರೆ ಮನೆಗೆ ಬರೋದನು ಇಲ್ಲಿಕ ಚಾ ಏನಂತ ಇಲ್ಲೇ ಮುಖ ಉಂಡು ಬಾ ಅಂದಿ ಒತ್ತು ಮುಳಕ್ ಬಂದೈತಿ ಎಲ್ಲಿ ಬರ್ತಾ ಹೋಗೋದು ನಾನೇ ಅಂದೆ ಅಲ್ಲಿ ಯಾವ 50 ಜನ ಇಲ್ಲೇ ಇರು ಯಾವ 50 ಜನ ಇಲ್ಲೇ ಇರು ಗಾ ನಿನ್ನಂಗೆ ನಮ್ಮ ಅಲ್ಲಮ್ಮದ ಇಲ್ಲಿ ನೋಡ್ತೀನಿ ನಿನ್ನ ಸೇಮ್ ನಿಮ್ಮ ಅಕ್ಕ ತಂಗಿಯರನು ಅಕ್ಕರನು ಸೇಮ್ ಅದ ನೋಡ್ತೀಯ ನೋಡಿ ಸ್ನೇಹಿತರೆ ನಮ್ಮ ಮಲ್ಲಮ್ಮನ ಬಗ್ಗೆ ವಿಡಿಯೋ ಮಾಡಿದ್ನಲ್ಲ ಇವತ್ತು ಭಾಳ ಮಂದಿ ಸೇಮ್ ನಿಮ್ಮ ದೊಡ್ಡಮ್ಮನು ಹಾಗೆ ಅದಾರ ನೋಡಿ ಮಲ್ಲಮ್ಮನ ಥರನ ಅದಾರ ನೋಡಿ ಅಂತ ಅಂದರು ನಮ್ಮ ದೊಡ್ಡಮ್ಮರಿಗೆ ಮಲ್ಲಮ್ಮ ಟ್ಯಾಲೆಂಟ್ ಸ್ನೇಹಿತರೆ ದೊಡ್ಡಮ್ಮರಿಗೆ ಏನಿಲ್ಲ ನೋಡಿ ಸುಮ್ಮ ಹೊಲಕ್ಕೆ ಹೋಗೋದು ದುಡಿಯೋದು ದಿನ ಒಂದು 300 ರೂಪಾಯಿ ಪಗಾರಕ್ಕೆ ಹೋಗೋದು ಒಂದು ಬಿಸ್ಲಾಗ ಹೋಗ್ತಾರೆ ದಿನ ಹೋಗ್ತಾರೆ ದೊಡ್ಡಮ್ಮ ಹಾಯ್ ಮಾಡ್ಬೇ ಎಲ್ಲರಿಗೆ ಮಲ್ಲಮ್ಮ ತೋರಿಸ್ತೀನಿ ದೊಡ್ಡಮ್ಮಗ ಸೇಮ್ ನಿಮ್ಮಂಗೆ ಅದಾರ ಬೇವ ಅವರು ಬಿಗ್ ಬಾಸ್ ಹೋಗ್ಯಾರ ಈಗ TV ಒಳಗೆ ಹೋಗ್ಯಾರ TV ಬರ್ತಾವ ಇನ್ನು ಏಸ ಸೇಮ್ ನಿನ್ನಂಗೆ ಇರೋದೆಲ್ಲ ನೋಡಕ್ಕೆ ನಿನ್ನಂಗೆ ಆದ್ರೆ ಬೆಂಗಳೂರಲ್ಲಿ ಇರ್ತಾರೆ ಅವರು ನೋಡಕ್ಕೆ ಯಾರೋ ಮಾತು ಈ ಕಡೆ ನಮ್ಮ ಮಂದಿ ಬಾತ್ ನೀವು ಹೆಂಗೆ ಮಾತಾಡ್ತೀರ ಹಂಗೆ ಪಾರಿ ಅಮ್ಮ ಸಲ ನಾಲ್ಕು ಎಲ್ಲ ಸಾಕಾಗ್ಬಿಡ್ತಾ ಪಾಪ ಅವರು ಸಣ್ಣ ವಯಸ್ಸಿನಾಗ ಗಂಡು ತಿರ್ಕೊಂಡಾರ ಬೆಂಗ್ಳೂರಿಗೆ ಹೋಗಿ ಗೊಂಡ್ರಕಾಯಿ ದುಡ್ದ ಎಲ್ಲ ಮಾಡಿ ಆಕಿನೂ ಕಷ್ಟಪಟ್ಟಾಳ ಈಗ ಆಕಿ ಅಂತ ನಸೀಬ್ ನೋಡು TV ಒಳಗೆ ಹೋಗ್ಯಾ ಬಿಗ್ ಬಾಸ್ ಅಂದ್ರೆ ಆಕಿನಾಗ ಮಲ್ಲಮ್ಮನೆ ಗೆದ್ದು ಬಂದಂದ್ರೆ ಆಕಿನ ಕಷ್ಟಕ್ಕೆಲ್ಲ ಸುಖ ಸಿಗುತ್ತೆ ನೋಡಿ ಗೆದ್ದು ಬರ್ಬೇಕೀಗ ಅಷ್ಟೇ ದೇವ್ರ ಆಟ ಗೆದ್ದೇ ಬರ್ತಾಳೆ ಆಕಿ ಅಮ್ಮ ಮಲ್ಲಮ್ಮ ಗೆದ್ದು ಬರ್ಬೇಕು ನಮ್ಮ ಉತ್ತರ ಕರ್ನಾಟಕ ಮಂದಿ ಬೆಳಿಬೇಕು ಉಳಿಬೇಕು ಅಷ್ಟೇ ಹಳ್ಳಿನವ್ರು ಇಂಥ ಎಲ್ಲ ಸಾಧಿಸಿಲಿಗೆ ಹೋಗಿ ಬಂದಾರಂದ್ರೆ ನಿಮ್ಮ ವಯಸ್ಸದ ಯವ್ವ ಎಷ್ಟು ಟ್ಯಾಲೆಂಟ್ ಇದ್ದಿರ್ಬೇಕು ಯವ್ವ ಅಮ್ಮಗೆ ಹಾಂ ಇವ್ರು ನೋಡಿ ಸ್ನೇಹಿತರೆ ಚೋಡಾ ಪಾಠ ಹಿಡ್ದೈತೆ ನಮ್ಮ ಮನ್ಯಾಗ ಶ್ರವಣ ನೀನು ಬೇರೆ ಗಂಗಾಳಿಲ್ಲ ಚೋಡ ಆಳಿ ಯಾರು ತಿಳ್ರಿ ಯಾಕೆ ಗಂಗಾಳ ಕಾಕೋ ತಿನ್ನಕ್ಕೆ ಬರಲ್ಲ ಅಪ್ಪ ಅಲ್ಲಿ ಅಮ್ಮಗೆ ಚೋಡ ತಿನ್ನು ಬಾಯಮ್ಮ ಕರಿಬಿಟ್ಟು ನೀವು ಹೊಡ್ಯಾಕತ್ತೀರಿ ನೀಬ್ರು
ಹಾಂ ನಮ್ಮ ಅಮ್ಮನ ಹೊಡೆಯಮ್ಮ ನಿಮ್ಮ ಅಮ್ಮ ಅಮ್ಮ ನಮ್ಮ ಅಮ್ಮ ಇವ್ರು ಯಾರು ಆ ಚಿನ್ನ ಇಲ್ಲ ಇಲ್ಲ ಇವ್ರು ಯಾರು ನಮ್ಮಮ್ಮ ಎಲ್ಲದ ನಿಮ್ಮಮ್ಮ ಒಳಗಿದ್ಯಾಕೆ ನಿಮ್ಮಮ್ಮ ಹೊರಗಿದ್ಯಾಕೆ ನಿಮ್ಮಮ್ಮ ನಾನು ಯಾರತ್ರ ಒಳಗಿದ್ದೆ ಏಯ್ ಇಕ್ಕಿನ ಅಮ್ಮನೇ ಹಾಂ ಒಳಗಿದ್ದೆ ಒಳಗಿದ್ದಕ್ಕೆ ಮಾಡ್ಕೋತೆ ಹೊರಗಿದ್ದಕ್ಕೆ ಮಾಡ್ಕೋತೆ ಯಾರು ಮಾಡಲ್ಲ ಯಾರು ನೋಡುವ ಯಾವ ಯಾರು ಯಾರು ಯಪ್ಪ ಆ ಒಳಗಿದ್ದಕ್ಕೆ ಅಮ್ಮ ಹೆಂಗ ಈ ಅಮ್ಮನ ಹಂಗೆ ಯಪ್ಪ ಹಂಗೆ ಅನ್ಬಾರ್ದು ಶ್ರಾವಣಿ ನಿಮ್ಮ ಸಲ ಓಡಾಡಿ ಬಂದು ಯಾವ್ದಾರ ಮಾಡ್ತೈತೆ ಅಮ್ಮ ಹಂಗಂತೀಯ ಅನ್ಬಾರ್ದೇನೆ ಅನ್ಬೇಡ ಸಾರಿ ಅಮ್ಮ ಅಂತ ಕೇಳು ಸಾರಿಯಮ್ಮ ಇಬ್ರು ನಮ್ಮಮ್ಮ ಹಾಂ ಗುಡ್ ಗರ್ಲ್ ಚಿನ್ಯ ನಿಮ್ಮ ಅಮ್ಮ ಒಳಗಿದ್ದಕ್ಕೆ ಹೊರಗಿದ್ದಕ್ಕೆ ಮತ್ತು ಇವ್ರು ಯಾರು ಹೋಗ್ಬಿಡ್ಬಾರವ ನೀ ಅವ್ರ ಅಮ್ಮನ ಅಂತ ಹೋಗ ಗಂಗಾ ಇಲ್ಲ ಚಿನ್ನ ಅಮ್ಮಗೆ ಚೋಡ ಎಲ್ಲ ಹಾಕ್ಕೊಡೋದು ಹಿಡಿ ಹಾಂ ನೀವು ಹೋಗ್ಬಿಡ್ಬಾಯವ ನೀವು ಒಟ್ಟ ನಮ್ಮ ಮನೆ ಬರಬೇಡ್ಬೆ ಒಳಗಿದ್ದಕ್ಕೆ ಅಮ್ಮತನ ಆಕಿಲಾರಾಗ ನಮ್ಮ ಅಮ್ಮ ಅಂದ್ಲು ಅಂತ ನಿನಗೆ ಇಲ್ಲವ ಹಲ್ಲಿಲ್ಲವ ನಿನಗೆ ಗಂಗಾ ಕಾಯಿ ಕೊಡು ಅಮ್ಮಕ್ಕ ಮ್ಯಾಗಿನ ಬೆಸ್ಟ್ ಹಾಕಿ ಶೇಂಗಾ ಹಾಕ್ಕೊಂಡಿಲ್ಲ ಅಮ್ಮಗೆ ಹೌದು ತಿನ್ಬಾ ಚೋಡ ಉಳ್ಳಾಗಡ್ಡಿ ಒಳಗೆ ಕೊಡ್ತೀನಿ ತಿಂದ್ರಲ್ಲ ಮಸ್ತ್ ಚಲೋ ಮಾಡ್ತಾವೆ ಚೋಡ ಹಾಕ ಬನ್ನಿ ಸ್ನೇಹಿತರೆ ಅಡುಗೆ ಒಂದು ಏನು ಮಾಡ್ಬೇಕಂತ ಕಳ್ಸೈತೆ ದೇವ್ರ ಪೂಜೆ ಮಾಡಕತ್ತ ಮಮ್ಮಿ ನಾ ಮಾಡಂಗಿತ್ತ ಮಾಡಿಬಿಡ್ದೆ ಅದೊಂದು ಮಾಡಂಗಿಲ್ಲಲ್ಲ ಅದಕ್ಕೆ ಬಿಟ್ಟಿನಿ ಬನ್ನಿ ಬಸ್ ಸಿಗ್ತೀವಿ ಸ್ನೇಹಿತರೆ ನಾ ರೊಟ್ಟಿ ಅದಾವನೇವ ನೋಡಿದಿ ಪಲ್ಯ ಐತಿ ಲೈ ರೊಟ್ಟಿ ಅದ ಬುಡಿಗ ಇನ್ನೊಂದು ಸ್ವಲ್ಪ ಏನಾರ ಉಪ್ಪಿಟ್ರೆ ಏನೋ ಮಾಡಿಬಿಡ್ತೀನಿ ಬಾ ದೇವ್ರ ಪೂಜೆ ಮಾಡಿ ಬಾ ಚೋಡ ತಿನ್ನಾಕತ್ತಿ ಇವ್ ಗಂಗಾಕ್ಕೆ ಹಾಕ್ಕೊಳ್ಳಿಲ್ಲ ಆಯವ ನೀನು ಒಳಗಡೆ ಶಿಕ್ಷಕ್ಕೆ ಹೋಗಿದ್ದೆ ಆಯವ ಯಾರ್ದು ಹೋಗಿದ್ದಿ ನೋಡಿ ಸ್ನೇಹಿತರೆ ದಡಮ್ಮ ಬಂದಿದ್ಲಲ್ಲ ದಡಮ್ಮ ಬಂದು ನಾನು ಖಾಲಿ ಕುಂದ್ರಲ್ಲ ನೋಡಿ ಸದ್ ನಾ ಅಡುಗೆ ಮಾಡ್ತೀನಿ ಅಂತಂದೆ ನಾನು ಹಿಟ್ಟು ನಾತೀನಿ ಅಂತ ಸ್ನೇಹಿತರೆ ಅದು ನಾಳೆಗೆ ಮೈದಾ ಹಿಟ್ಟಿವದು ನಾಳೆಗೆ ಹೋಗಕ್ಕೆ ಮಾಡಾಕತ್ತಾವ ಸ್ನೇಹಿತರೆ ನಾಳೆಗೆ ಎಲ್ಲಿಗೆ ಓದ್ತೀವಿ ಏನು ಹತ್ತೀವಿ ಅಂತ ನಾಳೆ ವಿಡಿಯೋದಾಗ ಬರ್ರಿ ಸ್ನೇಹಿತರೆ ಮಿಸ್ ಮಾಡಬೇಡಿ ನಾಳೆ 3 ಗಂಟೆಗೆ ಹೋಗೋದೈತಿ ರಾತ್ರಿ 3 ಗಂಟೆಗೆ ಹೋಗೋದೈತೆ ವಿಡಿಯೋ ಯಾರು ಮಿಸ್ ಮಾಡಬೇಡಿ ತುಂಬ ಕಷ್ಟ ಸ್ನೇಹಿತರೆ ಜೀವನ ಅನ್ನೋದು ಸುಲಭ ಇಲ್ಲ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಹಾಕು ಅದಕ್ಕೆ ಭಾಳ ಕೆಂಪಗಾತಾವು ಚಪಾತಿ ಜಿಗಿಲವು ನಿಮ್ಮ ಹೋದಲ್ ಗೋಧಿ ಹಂಗದ ನೋಡು ನಿಮ್ಮದು ಅವು ಒಂದೇ ಹೊಲ್ದು ಅಂತೀನಿ ಗೋಧಿ ಈಗ ಹಿಟ್ಟು ನಾಲ್ಕು ಕೇರಿ ಫ್ರಿಜ್ನ ಇಡ್ತೀವಿ ಸ್ನೇಹಿತರೆ ಟೈಮ್ 8 ಗಂಟೆ ಆಗೈತಿ ಇವಾಗ ಚೋಡ ಪಾಡ ತಿಂದೀವ್ರಿ ಉಸುರು ಇಲ್ದಡಮ್ಮ ಚಾ ಮಾಡ ಒಲ್ಲ ಯಾವ ನಿಮ್ಮ ಫೋನೇ ತೋರಿಸಿ ನೀರು ಕೊಡ್ತೀನಿ ತಾಯಿ ಹಿಟ್ನದಕ್ಕತ್ತಡಮ್ಮ ಇವಾಗ ನಾಳೆಗೆ ಹೋಗು ಪ್ರಿಪರೇಷನ್ ಇವಾಗ ನಡೆದ ಸ್ನೇಹಿತರೆ ಒಮ್ಮಕ್ಕೂ ಹೆಸ್ರು ಕಾಳು ಪಲ್ಯ ಉಳ್ಳಾಗಡ್ಡಿ ಓದ್ತೀನಿ ಕೊಡೋ ಹೆಸ್ರು ಕಾಳು ಪಲ್ಯ ನಾನು ಉಳ್ಳಾಗಡ್ಡಿ ಹಾಕಿದ ಕಾಳು ಪಲ್ಯ ಭಾಳ ಇಷ್ಟ ಸ್ನೇಹಿತರೆ ಇವತ್ತು ಅಲಸಂದಿ ಕಾಳು ಮಾಡಿದ್ದೆ ನಾಳೆಗೆ ಹೆಸ್ರು ಕಾಳಾಗ ಉಳ್ಳಾಗಡ್ಡಿ ಹಾಕಿ ಮಾಡಬೇಕು ಪಲ್ಯಕ್ಕೆ ಬೇಳೆ ಪಲ್ಯ ಉಣ್ಣಲ್ರಿ ನಾನು ಉಂತೀವಿ ಸ್ನೇಹಿತರೆ 3 ಮಂದಿ ಹೊಂಟೀವಿ ನಾಳೆಗೆ 3 ಗಂಟೆಗೆ ಹೊಂಟೀವಿ ರಾತ್ರಿ 3 ಗಂಟೆಗೆ ಹೊಂಟೀವಿ 3 ಮಂದಿ ಹೊಂಟೀವಿ 3 ಮಂದಿಗೆ ಅಂದ್ರೆ ಸ್ವಲ್ಪ ಅಡಿ ಜಾಸ್ತಿ ಬೇಕಾಗುತ್ತೆ ಎಲ್ಲಿವರೆ ನಾಷ್ಟ ಮಾಡ್ರಿ ಬೇಸಿಗಲ್ಲ ಅಂಥೇಳಿ ಅಡುಗೆ ಮಾಡ್ಕೊಳಕತ್ತೀವಿ ಸ್ನೇಹಿತರೆ ಬನ್ನಿ ಇವಾಗ ರಾತ್ರಿ ಊಟಕ್ಕೆ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಬಿಡ್ತೀನಿ ರೀ ಯಾಕಂದ್ರೆ ರೊಟ್ಟಿ ಪಲ್ಯ ಐತಿ ತಡಮ್ಮ ಇಲ್ಲೇ ಮುಕ್ಕೊಂತೇನು ರೀ ಇವತ್ತು ಅವ್ವ ಬಂದಾಲ ಅಕ್ಕ ತಂಗಿ ಮಾತಾಡ್ಬೇಕಲ್ಲ ಸ್ನೇಹಿತರೆ ಅದಕ್ಕೆ ಹೋಗ್ತೀನಿ ಅಂದು ಬೇಡವ ಆಯವ ಅಕ್ಕ ತಂಗಿ ಮಾತಾಡ್ಬೇಕಿಲ್ಲ ಹ್ಞೂ ಮತ್ತು ಅದಕ್ಕೆ ಇಲ್ಲೇ ಮುಕ್ಕೋ ಇವು ನಮ್ಮ ದೊಡ್ಡವ್ರೆ ಮಾತು ಕೇಳಕ್ಕೆ ನಾ ಸಿಟ್ಟು ಬಂದ್ಬಿಡುತ್ತೆ ನಾ ಮುಕ್ಕೋ ಯಾವ ಅಂತೀನಿ ನಾ ಓದ್ತೀನಿ ಏನು ಈಗ ನಮ್ಮ ದೊಡ್ಡವ್ರು ಅಳುವ ಕರೆಯುವ ಸ್ನೇಹಿತರೆ ಏನೈತಿ ಏನಿಲ್ಲ ರೀ ಯಾರಂತಾರೆ ಯಾರು ಅನ್ನಲ್ಲ ಈಗ ಯಾರು ಅಂದೋರಂತ ನೀನೇನೋ ನಾ ಬಾ ಅಂತೀನಿ ಮುಗೀತು ನಾವೊಂದು ಬಾ ಅಂದೇನಿಲ್ಲ ಮುಗೀತು ನೀ ಬರ್ಲಿಕ್ಕೆ ಹೇಳಿದ್ರೆ ನನಗೆ ಬೇಜಾರಾಗುತ್ತೆ ನೀ ಬಂದೆ ಅಂದ್ರೆ ನಂಗೆ ಖುಷಿ ಆಗುತ್ತೆ ಹಾಂ ಬಾ ನೀನು ಬಾ ಒಂದಿನ ಇರು ವಾರಕ್ಕೆ ಒಂದಿನ ಬಂದು ನಮ್ಮ ಮನೆ ಒಂದಿನ ಮುಕ್ಕೋದ್ರೆ ನಮಗೂ ಒಂದು ಸ್ವಲ್ಪ ನಮ್ಮವು ಬರ್ತಾಳೆ ಓದ್ತಾಳೆ ನಮಗೂ ಅಂತ ಕಳ್ಳು ಉಳ್ಕೊಂಡು ಹೋಗುತ್ತೆ ಅದು ಇಲ್ಲಿಕಂದ್ರೆ ದೂರ ಕಳ್ಳು ಹೋಗ್ಬಿಡ್ತೈತದ ಅಷ್ಟೇ ಹೌದಿಲ್ಲ ಹಾಗೆ ಸ್ನೇಹಿತರು ಹೋಗ್ತಾ ಬರ್ತಾಯಿದ್ರೆ ಆ ಸಂಬಂಧಕ್ಕೆ ಬೆಲೆ ಇರ್ತೈತಿ ಕಳ್ಳುಗಳು ಉಳ್ಕೋತಾವು ದೂರ ಆಗಿಬಿಟ್ರೆ ಅವಾಗ ಫಸ್ಟ್ ನೋಡಿ ಬಂದ ವರ್ಷ ನಮ್ಮವ್ವ ಭಾಳ ಬರ್ತಿದ್ಲು ಇವಾಗ ಕಮ್ಮಿ ಆಗಿಬಿಟ್ಟಾಳ ನಮಗೂ ಆ ಕಡೆ ಹೋಗಂಗಾಗಲ್ಲ ಆಕಿನ ಈ ಕಡೆ ಬರೋಂಗಾಗಲ್ಲ ಹಿಂಗೆ ಆಗ್ಬಿಡ್ತಾವೆ ಒಂದೇ ಊರಾಗಿದ್ರು ದೂರ ಆಗ್ತಾವೆ ಇದು ಯಾರಿಗೆಲ್ಲ ಅನುಭವ ಆಗೈತೆ ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಉಪ್ಪಿಟ್ಟು ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ ಎಲ್ಲ ದಡಮ್ಮ ರೆಡಿ ಮಾಡ್ತಾ ಒಂದು ಕಾಳು ಎಣ್ಣೆ ಹಾಕ್ತೀನಿ ರೀ